ಮಾರ್ನಿಂಗ್ ಅಶ್ವಿನಿ. ಗುಡ್ ಮಾರ್ನಿಂಗ್ ದಿವ್ಯ. ವೀಕ್ಷಕರ, ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಬಹಳ ಪ್ರಮುಖವಾದಂತಹ ವಿಷಯ ಮತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತು ಪಶ್ಚಿಮ ಘಟ್ಟಗಳ ಜನರಿಗೆ ನಿಮ್ಮ ಮುಂದೆ ಇಡ್ತಿರುವಂತಹ ಪ್ರಮುಖವಾದಂತಹ ಸುದ್ದಿ ನೋಡಿ. ಕಸ್ತೂರಿ ರಂಗನ್ ಅವರ ವರದಿ, ಈ ವರದಿ ಬಗ್ಗೆ ಸ್ಥಳೀಯರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿರೋಧ ಇದೆ. ಪಶ್ಚಿಮ ಘಟ್ಟ ಪರಿಸರ ಉಳಿವಿಗಾಗಿ ಈ ವರದಿಯನ್ನು ತಯಾರಿಸಿರೋದು. 2012ರಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಮಾಡುತ್ತೆ. ಹೈ ಲೆವೆಲ್ ನಲ್ಲಿ ಪರಿಸರ ಉಳಿಸೋದಕ್ಕೆ ಒಂದು ಶಿಫಾರಸು ಮಾಡಬೇಕಾಗಿರುತ್ತೆ. ಅದಕ್ಕೊಂದು ತಂಡವನ್ನು ರಚಿಸಬೇಕಾಗುತ್ತೆ. ಆ ತಂಡವನ್ನು ವಹಿಸಿಕೊಂಡವರು ಕಸ್ತೂರಿ ರಂಗನ್. ಈಗ ಆ ವರದಿಯಿಂದ ಸ್ಥಳೀಯರಿಗೆ ಏನು ಅನುಕೂಲ ಆಗುತ್ತಾ ಅಥವಾ ಕಷ್ಟ ಆಗುತ್ತಾ, ಏನ್ ಕತೆ, ಇದರ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದ 24% ಜನಸಂಖ್ಯೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಕೇಂದ್ರ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಜ್ಯ ಸರ್ಕಾರ ಒಂದು ಕಡೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವರದಿ ಜಾರಿಗೆ ಪರಿಸರವಾದಿಗಳು ಪಟ್ಟು ಹಿಡಿದಿದ್ದಾರೆ. ಸ್ಥಳೀಯರು ಅಪಸ್ವರ ಎತ್ತಾ ಇದ್ದಾರೆ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ವರದಿನೇ ಜಾರಿ ಆಗಬೇಕಾ? ವರದಿ ಜಾರಿಯಾದ್ರೆ ಸ್ಥಳೀಯರನ್ನ ಸ್ಥಳಾಂತರ ಮಾಡಲಾಗುತ್ತಾ? ಕಸ್ತೂರಿ ರಂಗನ್ ವರದಿ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ಜೋರಾಗ್ತಾ ಇದೆ. ಪರಿಸರವಾದಿಗಳು ಹಾಗೂ ಸ್ಥಳೀಯರು ಹೇಳೋದೇನೋ, ಆಕ್ಚುಲಿ ಏನ್ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ನಾವು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೋಡಿ ಅಶ್ವಿನಿ, ಕಸ್ತೂರಿ ರಂಗನ್ ಇವರು ಬಾಹ್ಯಾಕಾಶ ಸಂಸ್ಥೆಯ ತಜ್ಞ ವಿಜ್ಞಾನಿ, ಪ್ರಮುಖ ವಿಜ್ಞಾನಿ, ಇಸ್ರೋದ ಪ್ರಮುಖ ವಿಜ್ಞಾನಿ. ಮತ್ತೆ 1994ರಿಂದ 2003ವರೆಗೂ ಕೂಡ ಇವರು ಇಸ್ರೋದ ಅಧ್ಯಕ್ಷರು ಕೂಡ ಆಗಿದ್ರು. ಅದಕ್ಕೂ ಮುಂಚಿತವಾಗಿ ಗಾಡ್ಗಿಲ್ ವರದಿ ಇತ್ತು. ಗಾಡ್ಗಿಲ್ ವರದಿಯ ಅನುಸಾರ ನೀವು ನೋಡೋದಾದ್ರೆ 90% ಇಡೀ ಪಶ್ಚಿಮ ಘಟ್ಟ 90% ಕೂಡ ವರದಿ ಏನಾದ್ರು ಜಾರಿ ಆಯಿತು ಅಂದ್ರೆ ಎಲ್ಲರೂ ಕೂಡ ಜಾಗ ಖಾಲಿ ಮಾಡಬೇಕಾಗಿತ್ತು. ಆದ್ರೆ ಈಗ ಕಸ್ತೂರಿ ರಂಗನ್ ವರದಿ 37%ಗೆ ಇಳಿದಿದೆ. ಅಂದ್ರೆ 1,60,62,000 ಚದರ ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅದನ್ನ 37%ಗೆ ಇಳಿಸಿ ಈಗ ಕೇವಲ 60,000 ಚದರ ಕಿಲೋಮೀಟರ್ ವರೆಗೂ ಮಾತ್ರ ಒಂದಷ್ಟು ಹಳ್ಳಿಗಳು ಸೇರುತ್ತೆ. ಕೇರಳ, ಕರ್ನಾಟಕ, ಗೋವಾ ಸೇರಿದಂತೆ ಪಶ್ಚಿಮ ಘಟ್ಟಗಳು ನಮ್ಗೆ ಏನೇನು ಕಂಡು ಬರ್ತವೆ ಅದ್ರಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕ ಅಂತ ನೋಡೋದಾದ್ರೆ ನಿಮಗೆ ಒಟ್ಟು 10 ಜಿಲ್ಲೆಗಳು ಬರ್ತವೆ. ಅದೇನೇನು ಅಂತ ಮುಂದೆ ನೋಡ್ತಾ ಹೋಗೋಣ. ರೈಟ್. ಈಗ ಈ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇರೋದು ಯಾಕೆ ಅನ್ನೋದನ್ನ ಗಮನಿಸಿದ್ರೆ, ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಕರಡು ಅಧಿಸೂಚನೆಯನ್ನ ಹೊರಡಿಸಿದೆ. ಇದು ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು, ನಾವು ಅಧಿಸೂಚನೆಯನ್ನು ಕೂಡ ಬಹಿಷ್ಕಾರ ಮಾಡ್ತೀವಿ, ಅಂದ್ರೆ ರಿಜೆಕ್ಟ್ ಮಾಡ್ತೀವಿ, ಅದನ್ನ ಕೂಡ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಜೊತೆಯಲ್ಲಿ ಹೌದು, ಕರಡು ಅಧಿಸೂಚನೆ. ಅದರ ಜೊತೆಯಲ್ಲಿ ಅಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ಅಪಸ್ವರವನ್ನ ಎತ್ತುತ್ತಾ ಇದ್ದಾರೆ. ಈ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಇದನ್ನ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇತ್ತ ರಾಜ್ಯ ಸರ್ಕಾರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಅಸಲಿಗೆ ಏನೇನಿದೆ? ಈಗ ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ, ಹಾಗಾದ್ರೆ ಆ ವಿರೋಧಕ್ಕೆ ಅಸಲಿ ಕಾರಣ ಏನು? ಜನರಿಗಿರುವಂತಹ ಪ್ರಮುಖ ಆತಂಕ ಏನು? ಅವರನ್ನ ಸ್ಥಳಾಂತರ ಮಾಡ್ತಾರಾ, ಜಾಗ ಖಾಲಿ ಮಾಡಿಸ್ತಾರಾ? ಇಂಥ ಒಂದಷ್ಟು ಪ್ರಶ್ನೆಗಳು ಅವರನ್ನ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ವರದಿ ಇದೆ, ನೋಡ್ಕೊಂಬಲ್ಲಿ. ವೈಜ್ಞಾನಿಕವಾಗಿ ಮಾಡಿದ್ರೆ ಈ ಸಮಸ್ಯೆ ಇರಲಿಲ್ಲ. ಕಸ್ತೂರಿ ರಂಗನ್ ರಿಪೋರ್ಟ್ ಒಳಗೆ ನಿಮ್ಮ ತೋಟ ಇದ್ರೆ ನಿಮ್ಮ ತೋಟಕ್ಕೆ ಮುಟ್ಟಲ್ಲ ಅವರು. ನಿಮ್ಮ ತೋಟ ನೀವು ಹೆಂಗಿದ್ಯೋ ಹಂಗೆ ನೋಡ್ಕೋತಾರೆ. ನನಗೆ ಗೊತ್ತಿರೋ ಹಂಗೆ ನಾನು ನನ್ನ ಇಡೀ ಜೀವನ ಅದಕ್ಕೆ ಮುಡುಪಾಗಿ ಇಟ್ಕೊಂಡಿದ್ದೀನಿ. ಸೊ ನಾನು ಅಲ್ಲಿ ಓಡಾಡಿದ್ದೀನಿ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಕೇಂದ್ರ ಸಜ್ಜು. ಕೇಂದ್ರದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ವಿರೋಧ. ಕಸ್ತೂರಿ ರಂಗನ್ ವರದಿ ಹಲವು ವರ್ಷಗಳಿಂದ ಚರ್ಚೆಯಲ್ಲಿರುವ ವಿಷಯ. ಈ ವರದಿ ಬಗ್ಗೆ ಈಗಾಗಲೇ ಪರ ವಿರೋಧದ ಕೂಗು ಕೇಳಿಬಂದಿವೆ. ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಈ ವರದಿ ಸೂಕ್ತ ಅಂತ ಕೇಂದ್ರ ಸರ್ಕಾರ, ಪರಿಸರವಾದಿಗಳು ಹೇಳಿದ್ರೆ ಇದು ಸುಮಾರು 1.5 ಕೋಟಿ ಜನರ ಬದುಕಿನ ಪ್ರಶ್ನೆ. ಈ ವರದಿ ಜಾರಿ ಮಾಡುವುದು ಸರಿಯಲ್ಲ ಅನ್ನೋದು ರಾಜ್ಯ ಸರ್ಕಾರದ ವಾದ. ಕಸ್ತೂರಿ ರಂಗನ್ ವರದಿಗೂ ಮೊದಲು ಮಾಧವ ಗಾಡ್ಗೀಳ್ ಸಮಿತಿ ವರದಿ ಬಂದಿತ್ತು. ಮೊದಲು ಅದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಮಾಧವ ಗಾಡ್ಗೀಳ್ ವರದಿ ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆಯೇ ನಮ್ಮ ಉದ್ದೇಶ ಅಂತ ಕೇಂದ್ರ ಸರ್ಕಾರ ಒಂದು ಸಮಿತಿ ರಚನೆ ಮಾಡಿತ್ತು. ಪರಿಸರ ತಜ್ಞ ಮಾಧವ ಗಾಡ್ಗೀಳ್ ನೇತೃತ್ವದ ಈ ಸಮಿತಿ 2011 ಆಗಸ್ಟ್ 31ರಂದು ತನ್ನ ವರದಿಯನ್ನು ಸಲ್ಲಿಸಿತ್ತು. ಈ ವರದಿಯ ಪ್ರಕಾರ ಪಶ್ಚಿಮ ಘಟ್ಟದ 94ರಿಂದ 97% ಭೂಭಾಗವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಲಾಗಿತ್ತು. ಹೀಗಾಗಿ ಈ ಪ್ರದೇಶದಲ್ಲಿ ಜನವಸತಿಗೆ ನಿರ್ಬಂಧ ಹೇರಬೇಕು ಅಂತ ಸಮಿತಿ ಶಿಫಾರಸು ಮಾಡಿತ್ತು. ಆದರೆ ಈ ವರದಿ ಶಿಫಾರಸಿಗೆ ತೀವ್ರ ವಿರೋಧ
ವಿರೋಧ ವ್ಯಕ್ತವಾಗಿತ್ತು. ಬಳಿಕ ವರದಿಯನ್ನ ಮನಮೋಹನ್ ಸಿಂಗ್ ನೇತೃತ್ವದ ಅಂದಿನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿತ್ತು. ಇದಾದ ಬಳಿಕ ಇಸ್ರೋ ಮಾಜಿ ಮುಖ್ಯಸ್ಥ ವಿಜ್ಞಾನಿ ಕಸ್ತೂರಿ ರಂಗನ್ ಸಾರಥ್ಯದಲ್ಲಿ ಮತ್ತೊಂದು ಸಮಿತಿ ರಚಿಸಲಾಯಿತು. 2013ರ ಏಪ್ರಿಲ್ 15ರಂದು ಕಸ್ತೂರಿ ರಂಗನ್ ಸಾರಥ್ಯದ ಸಮಿತಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಕಸ್ತೂರಿ ರಂಗನ್ ವರದಿ ಗುಜರಾತ್ನ ತಪತಿ ನದಿ ಮೂಲದಿಂದ ಹಿಡಿದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡಿನ ಕನ್ಯಾಕುಮಾರಿವರೆಗೂ 1,64,280 ಚದರ ಕಿಲೋಮೀಟರ್ ಪ್ರದೇಶವನ್ನ ಪಶ್ಚಿಮ ಘಟ್ಟ ಅಂತ ಕಸ್ತೂರಿ ರಂಗನ್ ವರದಿ ಗುರುತಿಸಿದೆ. ಈ ಪೈಕಿ ಕರ್ನಾಟಕದ ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಗಳ ಹಲವು ಭೂಭಾಗ ಪಶ್ಚಿಮ ಘಟ್ಟದ ವ್ಯಾಪ್ತಿಗೆ ಬರಲಿದೆ. ಈ ಪ್ರದೇಶದಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳು ಗಣಿಗಾರಿಕೆ, ಜಲವಿದ್ಯುತ್ ಯೋಜನೆ, ಪವನ ವಿದ್ಯುತ್ ಯೋಜನೆ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಗಳನ್ನು ಸ್ಥಗಿತಗೊಳಿಸಬೇಕು. 20,000 ಚದರ ಮೀಟರ್ಗಳಿಗಿಂತಲೂ ದೊಡ್ಡ ಕಟ್ಟಡ ನಿರ್ಮಿಸುವಂತಿಲ್ಲ ಅಂತ ಶಿಫಾರಸು ಮಾಡಲಾಗಿದೆ. ಈ ಪ್ರದೇಶದಲ್ಲಿ ಸಿಮೆಂಟ್, ಕಲ್ಲು, ರಾಸಾಯನಿಕ ಬಳಕೆ ಹಾಗೂ ಜನವಸತಿ ಪ್ರದೇಶ ನಿರ್ಮಾಣಕ್ಕೂ ನಿಷೇಧ ವಿಧಿಸಬೇಕು ಅಂತ ವರದಿಯಲ್ಲಿದೆ. ಈ ಕಸ್ತೂರಿ ರಂಗನ್ ವರದಿ ಜಾರಿಗೆ ಇದೀಗ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ವರದಿಗೆ ರಾಜ್ಯ ಸರ್ಕಾರ ವರದಿಗೆ ರೆಡ್ ಸಿಗ್ನಲ್ ತೋರಿಸಿದೆ. ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡುವುದಾಗಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ರಾಜ್ಯದ 10 ಜಿಲ್ಲೆಗಳ ವ್ಯಾಪ್ತಿಗೆ ಇದು ಬರುತ್ತೆ. ಹಿಂದೆ 6 ಬಾರಿ ನೋಟಿಫೈ ಮಾಡಿದ್ರು. ಈಗಲೂ ಕೂಡ ನಿನ್ನೆ ವಿಧಾನಸಭೆಯಲ್ಲಿ ನಮ್ಮ ಪೊನ್ನಣ್ಣವರು, ತಮ್ಮಣ್ಣವರು ಮತ್ತು ರಾಜೇಗೌಡರು ಇವರೆಲ್ಲ ಕೂಡ ಪ್ರಶ್ನೆ ಮಾಡಿದ್ರು. ನಮ್ಮ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ನಾವು ತಿರಸ್ಕಾರ ಮಾಡ್ತೀವಿ, ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಇದನ್ನೇ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಕಳಿಸ್ತೀವಿ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಪರಿಸರವಾದಿಗಳ ಆಗ್ರಹ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ. ಮುಂದಿನ ಪೀಳಿಗೆಗೆ ಗಾಳಿ ನೀರು ಸಿಗಬೇಕಂದ್ರೆ ಪಶ್ಚಿಮ ಘಟ್ಟ ಉಳಿಲೇಬೇಕು, ಅದಕ್ಕೆ ಈ ವರದಿ ಜಾರಿಯಾಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ನನ್ನ ಪ್ರಕಾರವಾಗಿ ಇದನ್ನ ಜಾರಿ ಮಾಡೋದ್ರ ಜೊತೆಗೆ ಹೆಚ್ಚು ಮಾಡೋದಕ್ಕೂ ಕೂಡ ಯೋಚನೆ ಹಾಕೊಳ್ಳೇಬೇಕು. ಮುಂದಿನ ಪೀಳಿಗೆಗೆ ನೀವು ಬಿಟ್ಟು ಹೋಗೋದು ಪ್ರಾಣವಾಯು, ಜೀವಿಜಲ. ಪ್ರಾಣವಾಯು, ಜೀವಿಜಲ ಇಲ್ಲದ್ರೆ ಏರೋಪ್ಲೇನ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಏರ್ಪೋರ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಮೈನಿಂಗ್ ಮಾಡ್ಕೊಂಡು ಏನ್ ಮಾಡ್ತೀರಿ. ಕಸ್ತೂರಿ ರಂಗನ್ ಕಮಿಷನ್ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 10 ಜಿಲ್ಲೆಗಳು 1,533 ಗ್ರಾಮಗಳು ನೋಟಿಫೈ ಆಗಿದೆ ಇಕೋಲಾಜಿಕಲಿ ಸೆನ್ಸಿಟಿವ್ ವಿಲೇಜ್ ಅಂತ. ಕೇವಲ ಸರ್ಕಾರ ಮಾತ್ರವಲ್ಲ, ಕಸ್ತೂರಿ ರಂಗನ್ ವರದಿಗೆ ಕರಾವಳಿ, ಮಲೆನಾಡು ಜನರು ಆತಂಕಗೊಂಡಿದ್ದಾರೆ. ಈ ವರದಿ ಜಾರಿಯಾದರೆ ಈ ಭಾಗದ ಜನರ ಮೂಲಭೂತ ಹಕ್ಕು ಕಸಿದಂತಾಗುತ್ತೆ ಎಂದಿದ್ದಾರೆ. ಈಗಿರ್ತಕ್ಕಂಥ ಕಸ್ತೂರಿ ರಂಗನ್ ವರದಿಯಲ್ಲಿ ಸಂಪೂರ್ಣ ಅರಣ್ಯದಲ್ಲಿ ಮತ್ತು ಅರಣ್ಯದ ಅಂಚಿನ ಜನರಿಗೆ, ಹಳ್ಳಿಗಳಿಗೆ ಮರಣ ಶಾಸನ ಆಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈಗಿರ್ತಕ್ಕಂಥ ಸ್ಥಿತಿಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಬಡವರಿಗೆ ಮಾತ್ರ ಈ ರೀತಿ ಅವರ ಸಮಾಧಿಯ ಮೇಲೆ ಕಸ್ತೂರಿ ರಂಗನ್ನು, ಮಾಧವ ಗಾಡ್ಗಿಲ್ ವರದಿ, ಹುಲಿ ಸಂರಕ್ಷಣಾ ಯೋಜನೆ, ಸೆಕ್ಷನ್ 4, ಸೆಕ್ಷನ್ 17, ರಾಷ್ಟ್ರೀಯ ಉದ್ಯಾನ ಮತ್ತು ಅಭಯಾರಣ್ಯ, ಈ ರೀತಿ ಒಂದಲ್ಲ ಒಂದು ಯೋಜನೆಗಳನ್ನ ಮಲೆನಾಡಿಗೆ ಒಂಥರ ಸುನಾಮಿ ತರ ತರ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಕಸ್ತೂರಿ ರಂಗನ್ ವರದಿ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸ್ತಾ ಇರೋದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಆತಂಕ ಯಾಕೆ? ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಸ್ಥಳೀಯ ರೈತರು, ತೋಟಗಾರರು, ಮಲೆನಾಡು ನಿವಾಸಿಗಳಿಗೆ ತಮ್ಮನ್ನ ಒಕ್ಕಲೆಬ್ಬಿಸಲಾಗುತ್ತೆ ಅನ್ನೋ ಆತಂಕವಿದೆ. ಕೃಷಿ, ಕಟ್ಟಡ ನಿರ್ಮಾಣ, ಕೈಗಾರಿಕೆ, ಪ್ರವಾಸೋದ್ಯಮಕ್ಕೆ ನಿರ್ಬಂಧಿಸಲಾಗುತ್ತೆ. ಇದರಿಂದ ಉದ್ಯೋಗ ನಷ್ಟ, ಜಮೀನು ಬೆಲೆ ಕುಸಿತದ ಆತಂಕವಿದೆ. ಅಲ್ಲದೆ ಉಪಗ್ರಹ ಆಧಾರಿತ ಅರಣ್ಯ ಗುರುತಿಸುವುದು ನಿಖರವಲ್ಲ, ಕೃಷಿ ಮತ್ತು ವಾಸ್ತವ ಜಮೀನುಗಳನ್ನು ಸೇರಿಸಿದೆ ಎಂಬ ಆರೋಪವಿದೆ. ಕೇಂದ್ರ ಪರಿಸರ ಸಚಿವಾಲಯ 2014ರಿಂದ ಈವರೆಗೆ 7 ಬಾರಿ ಕರಡು ಅಧಿಸೂಚನೆ ಹೊರಡಿಸಿದೆ. ಇತ್ತೀಚೆಗೆ ಜುಲೈ 27, 2026ರಂದು ಕೇಂದ್ರ ಹೊರಡಿಸಿರುವಂತಹ 7ನೇ ಕರಡು ಅಧಿಸೂಚನೆಯಲ್ಲಿ ಒಟ್ಟು 56,825.7 ಚದರ ಕಿಲೋಮೀಟರ್ ಅರಣ್ಯ ಸೂಕ್ಷ್ಮ ಪ್ರದೇಶ ಅಂತ ಪ್ರಸ್ತಾಪಿಸಿದೆ. ರಾಜ್ಯದಲ್ಲಿ ಅರಣ್ಯ ಸೂಕ್ಷ್ಮ ಪ್ರದೇಶ. ರಾಜ್ಯದ 10 ಜಿಲ್ಲೆಗಳ ಒಟ್ಟು 1,439 ಗ್ರಾಮಗಳು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಸೇರ್ಪಡೆಯಾಗಿವೆ. ಉತ್ತರ ಕನ್ನಡ 566 ಗ್ರಾಮಗಳು, ಶಿವಮೊಗ್ಗ 446, ಚಿಕ್ಕಮಗಳೂರು 137, ಬೆಳಗಾವಿ 62, ಕೊಡಗು 53, ಮೈಸೂರು 48, ದಕ್ಷಿಣ ಕನ್ನಡ 43 ಹಾಗೂ ಉಡುಪಿ 34, ಹಾಸನ 30, ಚಾಮರಾಜನಗರ 20 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗಿದೆ.
ಕಸ್ತೂರಿ ರಂಗನ್ ವರದಿ ಇದೀಗ ಮತ್ತೊಮ್ಮೆ ಪರ ವಿರೋಧಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ಸಿದ್ಧತೆ ಮಾಡಿಕೊಂಡಿದ್ರೆ ರಾಜ್ಯ ಸರ್ಕಾರ ತಿರಸ್ಕಾರ ಎನ್ನುತ್ತಿದೆ. ವರದಿಯನ್ನ ಕೇಂದ್ರ ಸರ್ಕಾರ ಯಥಾವತ್ತು ಜಾರಿ ಮಾಡುತ್ತಾ ಅಥವಾ ಜನರ ಅಹವಾಲಿಗೆ ಮನ್ನಣೆ ನೀಡಿ ಬದಲಾವಣೆ ಮಾಡುತ್ತಾ ಕಾದು ನೋಡಬೇಕು.